ಆಶ್ಚರ್ಯಿಸಿದ ಪೇತ್ರನಿಗೆ. ಮನುಷ್ಯರನ್ನೇ ಹಿಡಿಯುವ ಜಾಗ ಅದೇನದು ಅಂತ ಎದ್ದು ಕೇಳಿಲ್ಲ ಪೇತ್ರನು. ದ ಗ್ರೇಟ್ ನಾಲೆಜ್, ದೇವರ ದೊಡ್ಡ ಕಲೆ ಎರಡನೇ. ಇದಕ್ಕೆ ಒಂದು ಸೂಚನೆ ಇದೆ. ಇರ್ಮಿಯನ ಬರೆದ ಗ್ರಂಥದಲ್ಲಿ ಒಂದು ಸೂಚನೆ ಇದೆ. ಇಗೋ ನನ್ನ ಜನರನ್ನು ಹಿಡಿಯುವುದಕ್ಕೆ ಬಹುಮಂದಿ ಬೆಸ್ತವನ್ನು ಕರೆಯಿಸುವೆನು. ನೋಡಿದ್ರು, ಇರ್ಮಿಯನ್ ಬರೆದ ಗ್ರಂಥದಲ್ಲಿ ನೋಡ್ತೇವೆ ನಾವು ಆ ಒಂದು ಪ್ರವಾದನೆ. ಇಸ್ರಾಯೇಲ್ ಜನರನ್ನು ಕರೆಯುವುದಕ್ಕೆ ನಾನು ಅನೇಕ ಬೆಸ್ತರನ್ನು ಏನ್ ಮಾಡ್ತೀನಿ, ನಾನು ಕರೆಸಿದ್ದೇನೆ. ಅದು ಯೇಸು ಸ್ವಾಮಿ ಬಂದಾಗ ಪೇತ್ರನಿಗೆ ಆ ಒಂದು ಕಲೆ ಸಿಕ್ಕಿತು. ಸಂದೇಶ ಕೊಟ್ರೆ 3,000 ಮಂದಿ ಏನಾದ್ರು. ಯಾಕಂದ್ರೆ ಯೇಸು ಸ್ವಾಮಿ ಅದನ್ನು ಮಾಡಿದ್ದು. ನಮ್ಮ ಸಭೆಯಲ್ಲಿ ಈ ಕೆಲಸ ಮಾಡಬೇಕು. ಸಮಯ ಬಂದಿದೆ. ನಮ್ಮ ಸಭೆ ಚಿಕ್ಕನಿರುವಾಗ ನಾವು ಬಹಳ ಕಟ್ತಾ ಇದ್ವಿ. ವಾಲ್ಮೀಕಿ ಬ್ರಾಹ್ಮಣ ಡೀಪ್ ರಾಗ್ತದೆ. ಸುಮ್ಮನೆ ಕುಡಿಯೋದು ಕೆಲವರು ಏನು ಕೊಡ್ತಾರೆ ಗೊತ್ತಾ? ಡೀಪ್ ಆಗಿರ್ಬೇಕಂದ್ರೆ ಏನ್ ಮಾಡೋದು? ಈಗ ಕುಟುಂಬ ಬಾಗಿ ಅಲ್ಲ ದೀನತ್ವ ಅಂದ್ರೆ. ದೀನತ್ವ ಒಂದು ಆತ್ಮ, ಇಟ್ ಇಸ್ ಅ ಸ್ಪಿರಿಟ್, ಅದೊಂದು ಭಾವನೆ ಅಂತ. ನಮ್ಮ ಸಭೆಯಲ್ಲಿ ಮನುಷ್ಯರನ್ನು ಹಿಡಿಯುವಂತ ಬೆಸ್ಟರು ಬೇಕಾಗಿದ್ದಾರೆ. ನವೆಂಬರ್ 11 ತಾರೀಕಿನಿಂದ ಗ್ರೇಟ್ ಕಾಲಿಂಗ್. ನೋಡ್ತೀವಿ ತಕ್ಷಣ ತಮ್ಮ ಏನದು ತಮ್ಮ ಬೆಳೆಗಳನ್ನು ಅಲ್ಲೇ ಬಿಟ್ಟು ಏನ್ ಮಾಡ್ತಿರೋದು? ಯೇಸು ಸ್ವಾಮಿ ಹಿಂದೆ ಹೋಗುದು. ತಂದೆಯ ಅಬ್ರಹಾಮನ ತಂದೆಯ ಒಂದು ಸ್ವಭಾವ ಅಲ್ಲ. ಯಾರ ಮಕ್ಕಳು ನಾವು? ಅಬ್ರಹಾಮನ ಮಕ್ಕಳು. ನಮ್ಮ ತಂದೆಯ ಸ್ವಭಾವ ಏನು? ನಮ್ಮ ತಂದೆಯ ಸ್ವಭಾವ? ಬಿಟ್ಟು ದೇಶ ಅವರನ್ನು ಬಿಟ್ಟು ಹೋಗಿದ್ರೆ ಅಲ್ಲ, ಅದು ನಮ್ಮ ಸ್ವಭಾವ. ಅಬ್ರಹಾಮನ ಮಕ್ಕಳು ನಾವು. ಅಲ್ಲಿ ಪ್ರಶ್ನೆ ಇಲ್ಲ, ವಿಚಾರ ಇಲ್ಲ. ಅನ್ನ ಕೇಳಿ ನೋಡ್ತೀನಿ, ನಮ್ಮ ತಾಯರ ಮನೆಯಾಗ ಕೇಳಿ ನೋಡ್ತೀನಿ. ನಾವು ನೋಡ್ತೀವಿ. ನಾವು ಆ ಕಡೆಗೆ ಹೇಗೆ ಸ್ಪಂದಿಸಿದ ಅಂತಂದ್ರೆ ತಕ್ಷಣ ಬಳಿಗಳನ್ನು ಬಿಟ್ಟು ಯೇಸು ಸ್ವಾಮಿ ಹಿಂದೆ ಹೋಗುವುದು. ನಮ್ಮ ಸಭೆ ಆ ಪ್ರವಾದ ತೀವ್ರವಾದ ಸಭೆ ಆಗಬೇಕು. We must become a practical church.